ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಚಪಾತಿ ಚಾಟ್ಸ್ ಮಾಡ್ತಾಯಿದ್ದೀನಿ. ಅದು ರಾತ್ರಿ ಉಳಿದಿರೋ ಚಪಾತಿಯಿಂದ ಮಾಡ್ತಾಯಿದ್ದೀನಿ. ಅದು ಸುಮ್ಮನೆ ವೇಸ್ಟ್ ಮಾಡೋಕ್ಕಿಂತ ಈ ಥರ ಮಾಡಿದರೆ ಮಕ್ಕಳು ತಿಂತಾರೆ, ಎಲ್ಲರೂ ದೊಡ್ಡವರು ತಿಂತಾರೆ. ತುಂಬ ಚೆನ್ನಾಗಾಗುತ್ತೆ. ಒಂದ್ಸಲ ಟ್ರೈ ಮಾಡಿ. ಹೇಗೆ ಮಾಡೋದಂತ ನೋಡೋಣ ಬನ್ನಿ. ನೋಡಿ, ಈ ಥರ ಕಟ್ ಮಾಡಬೇಕು ಚಪಾತಿಯನ್ನು. ಪೀಸ್ ಹಿಂಗೆ ಕಟ್ ಮಾಡಬೇಕು, ಸಣ್ಣ ಪೀಸ್ ಥರ ಮಾಡಬೇಕು. ಇದು ಮಕ್ಕಳಿಗೆ ಇಷ್ಟ ಆಗುತ್ತೆ. ಅವರಿಗೆ ಚಪಾತಿಯಿಂದ ಮಾಡಿ ಅಂತ ಗೊತ್ತೇ ಆಗಲ್ಲ, ಆ ಥರ ಆಗುತ್ತೆ. ತುಂಬ ಟೇಸ್ಟಿನೇ ಇರುತ್ತೆ. ಮೊದಲು ಚಪಾತಿ ಎಲ್ಲ ಈ ಥರ ಕಟ್ ಮಾಡಬೇಕು, ಸಣ್ಣ ಪೀಸ್ ಥರ. ಈ ಥರ ಕತ್ರಿ ತಗೊಂಡು ಕಟ್ ಮಾಡಬೇಕು. ನಾನು ಇದು ಅಡುಗೆ ಮನೆ ಅಷ್ಟೇ ಯೂಸ್ ಮಾಡ್ತೀನಿ ಕತ್ರಿ, ಅದಕ್ಕೆ ಇದನ್ನು ತಗೊಂಡಿದ್ದೀನಿ. ನೀವು ಬೇಕಂದರೆ ಚಾಕಲ್ಲಿ ಮಾಡ್ಬೋದು, ಅದ್ರ ಚಾಕಲ್ಲಿ ಸರಿ ಬರಲ್ಲ, ಕತ್ರಿನೇ ತಗೋಬೇಕು. ಇದು ರಾತ್ರಿ ಚಪಾತಿ ಮತ್ತು ಮಧ್ಯಾಹ್ನ ಮಾಡಿದರೆ ರಾತ್ರಿ ಚಪಾತಿ ಹೋದರೆ ಆ ಥರ ಮಾಡಿದರೆ ಚೆನ್ನಾಗಾಗುತ್ತೆ. ನೋಡಿ, ಈ ಥರ ಪೀಸ್ ಆಗಬೇಕು. ಇದಕ್ಕೆ ತರಕಾರಿನೂ ಏನೂ ಜಾಸ್ತಿ ಬೇಡ. ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ ಇದ್ದರೆ ಸಾಕಷ್ಟೇ. ನೋಡಿ, ಈ ಥರ ಎಲ್ಲ ಮಾಡಬೇಕು. ನಾನು ಒಂದು ತವ ಇಟ್ಕೊಂಡಿದ್ದೀನಿ. ಸಾಸಿವೆ ಜೀರಿಗೆ ಹಾಕ್ತೀನಿ. ಕರಿಬೇವು, ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಕ್ತೀನಿ. ಇವೆರಡು ಸ್ವಲ್ಪ ಫ್ರೈ ಅಂದರೆ ಟೊಮೊಟೊ ಹಾಕ್ತೀನಿ. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್, ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಥರ ಚಪಾತಿ ಉಳಿದಾಗ ಈ ಥರ ಮಾಡಿ ನೋಡಿ. ನಾವು ಬಿಸಿ ಚಪಾತಿನೂ ಮಾಡ್ಬೋದು, ಅದು ಚೆನ್ನಾಗಾಗುತ್ತೆ. ನಾನು ಅಂದರೆ ರಾತ್ರಿ ಮಾಡಿದ್ದು ಜಾಸ್ತಿ ಇದ್ದು ಅದನ್ನೇ ಮಾಡ್ತಾಯಿದ್ದೀನಿ. ಟೊಮೊಟೊ ಹಾಕ್ತೀನಿ. ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ನಾವು ಯಾವುದೇ ಅಡುಗೆ ಮಾಡಿದ್ರೆ ಸ್ವಲ್ಪ ಬೆಲ್ಲ ಹಾಕಬೇಕು. ಈ ಥರ ಒಗ್ಗರಣೆ ಮಾಡ್ತೀವಲ್ಲ ಅವಾಗ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ನಾನು ಎಲ್ಲದಕ್ಕೂ ಹಾಕ್ತೀನಿ ಬೆಲ್ಲ. ನೋಡಿ, ಇದು ಒಗ್ಗರಣೆ ರೆಡಿಯಾಗಿದೆ. ಈಗ ಇದರಲ್ಲಿ ಅವನ್ನ ಚಪಾತಿ ಪೀಸ್ ಕಟ್ ಮಾಡಿದ್ದೆಲ್ಲ ಅವನ್ನ ಹಾಕ್ತೀನಿ. ನೋಡಿ, ಈ ಥರ ಪೀಸ್ ಮಾಡಬೇಕು. ಎಲ್ಲ ಕಡೆಗೂ ಒಂದು ಕೆಳಗೆ ಪೀಸ್ ಇದು ಕಳಿಸ್ಬೇಕು ಪೀಸ್ಗಳೆಲ್ಲವೂ. ಆಯ್ತು ನೋಡಿ, ನೋಡಿ ಈ ಥರ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಚಪಾತಿ ಇದ್ದಾಗ. ಬಿಸಿ ಚಪಾತಿಗೂ ಬರುತ್ತೆ, ಬೇಕಾದ್ರೆ ರಾತ್ರಿ ಚಪಾತಿ ಆ ಥರ ಎಲ್ಲ ಮಾಡ್ಕೊಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.